ಈ ಥರ ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಾಯ್ಸ್ ನನ್ನ ಲೈಫ್ ಒಳಗೆ. ನಿನ್ನೆ ಮತ್ತು ಇವತ್ತು ಹತ್ತಿರೋ ಅಷ್ಟು ನನ್ನ ಲೈಫಲ್ಲಿ ನಾನು ಯಾವತ್ತೂ ಓದ್ತಿಲ್ಲ, ಯಾರಿಗೂ ಓದ್ತಿಲ್ಲ. ಒಂದೊಂದು ಸತಿ ಅನ್ನಿಸ್ಬಿಡುತ್ತೆ ದೇವ್ರಿಗೆ ಏನಕ್ಕೆ ಪೂಜೆ ಮಾಡಬೇಕು, ಇಷ್ಟೊಂದು ಕ್ರೂರಿನ ದೇವರು ಅಂತ. ನೋಡಿರ್ತೀರ ಅನ್ಕೊತೀನಿ, ಲೈಕ್ KTM ವೀಲಿಂಗ್ ವ್ಲಾಗ್ಸು, ನನ್ನ ಹಳೆ ರೈಡ್ ವ್ಲಾಗ್ಸ್ ಎಲ್ಲದ್ರೊಳಗೂ ಅವ್ರು ಇದ್ದಾರೆ. ಸೊ ಏನು ಗೊತ್ತಾ ಸೀನು, ಈಸ್ ನೋ ಮೋರ್. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಬಾಯ್ಸ್, ವೆಲ್ಕಮ್. ಸಾರಿ ಇಟ್ಸ್ ಬೀನ್ ಮಾತೇ ಬರ್ತಾಯಿಲ್ಲ, ಏನು ಹೇಳೋದು ನಿಮಗೆ, ಹೆಂಗೆ ಹೇಳೋದು. ಆಗಲೇ ಒಂದು 6 days ಹತ್ತಿರ ಆಯಿತು ಅನಿಸುತ್ತೆ ವ್ಲಾಗ್ ಬಂದು. ಬಿಕಾಸ್ ಒಂದು ರೀಸನ್ ಬಂದ್ಬಿಟ್ಟು ಗಾಡಿ ನನ್ನ ಹತ್ರ ಇಲ್ಲ, ಆಯಿತಾ. ಇನ್ನೊಂದು ಬಂದು ಐ ಡೋಂಟ್ ನೋ ಹೌ ಟು ಟೆಲ್ ಯು, ಫುಲ್ ಫಕ್ ಆಗದೆ ಏನೋ ಮಾತಾಡ್ತಾ ಏನೋಜಿ, ಫುಲ್ ಫಕ್ ಆಗದೆ ಆಗ್ಬಿಟ್ಟಿದೆ ಬಾಯ್ಸ್ ಲೈಫು ಅನ್ನೋದಕ್ಕಿಂತ ಏನು ಗೊತ್ತಾ, ನಮ್ಮ ಸರ್ಕಲ್ ಮೊದಲೇ ಚಿಕ್ಕದಿರುತ್ತೆ, ಅದರಲ್ಲಿ ದೇವರು ಅವ್ರನ್ನ ಕಿತ್ಕೊಬಿಟ್ರೆ ಇಟ್ಸ್ ಲೈಕ್ ಡನ್ ಅನ್ನೋ ಥರ. ಬಟ್ ನಾನು ಇನ್ಸ್ಟಾಲ್ ಫಾಲೋ ಮಾಡ್ತಿದ್ರೆ ಗೊತ್ತಾಗಿರುತ್ತೆ ಯಾರು ಏನು ಹೆಂಗೆ ಅಂತ. ಶಿಟ್ ಬ್ರೋ, ಈ ಥರ ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಾಯ್ಸ್ ನನ್ನ ಲೈಫ್ ಒಳಗೆ. ನಿನ್ನೆ ಮತ್ತು ಇವತ್ತು ಹತ್ತಿರೋ ಅಷ್ಟು ನನ್ನ ಲೈಫಲ್ಲಿ ನಾನು ಯಾವತ್ತೂ ಓದ್ತಿಲ್ಲ, ಯಾರಿಗೂ ಓದ್ತಿಲ್ಲ, ನೆವರ್ ಎವರ್. ಏನು ಮಾಡ್ತೀರಾ, ಸ್ವಲ್ಪ ಜನನ ತುಂಬ ಹಚ್ಕೊಬಿಟ್ಟಿರ್ತೀವಿ, ಅವ್ರ ಜೊತೆ ಮಾತಾಡ್ತೀವೋ ಬಿಡ್ತೀವೋ, ಬಾಂಡಿಂಗ್ ಹಂಗೆ ಉಳ್ಕೊಬಿಟ್ಟಿರುತ್ತೆ. ದಟ್ಸ್ ವಾಟ್ ಹ್ಯಾಪನ್ಡ್ ಹಿಯರ್. ಲೈಕ್ ನಾನು ಹಳೆ ವ್ಲಾಗ್ಸಲ್ಲಿ ನೋಡಿರ್ತೀರಾ, ಗಣೇಶ್ ಬ್ರೋ ನೋಡಿರ್ತೀರ ಅನ್ಕೊತೀನಿ, ಲೈಕ್ KTM ವೀಲಿಂಗ್ ವ್ಲಾಗ್ಸು, ನನ್ನ ಹಳೆ ರೈಡ್ ವ್ಲಾಗ್ಸ್ ಎಲ್ಲದ್ರೊಳಗೂ ಅವ್ರು ಇದ್ದಾರೆ. ಸೊ ಏನು ಗೊತ್ತಾ ಸೀನು, ಈಸ್ ನೋ ಮೋರ್ ವಿತ್ ಅಸ್. ಈ ವ್ಲಾಗ್ ಬಂದ್ಬಿಟ್ಟು ಲೈಕ್ ಏನೋ ಸಿಂಪತಿ ತೊಗೊಬೇಕು, ಅವ್ರು ನಿಮ್ಮಿಂದ ಫಾಲೋವರ್ಸು ವ್ಯೂಸ್ ಗೇನ್ ಆಗಬೇಕು, ನಥಿಂಗ್. ಎಜುಕೇಷ್ನಲ್ ಪರ್ಪಸ್ ಅಂದ್ಕೊಳ್ಳಿ. ಲೈಕ್ ಅಷ್ಟು ನೋವಿದ್ರು ಅವ್ರನ್ನ ಕಳ್ಕೊಂಡಿರೋ ನೋವು ತುಂಬ ಇದೆ, ನನಗೆ ಕಾಡ್ತಿದೆ ಅನ್ನೋದಕ್ಕಿಂತ ಸಾಯಿಸ್ತಿದೆ, ಆಯಿತಾ. ಹೇಳ್ಕೊಳಕ್ಕಾಗ್ತಾಯಿಲ್ಲ ನನಗೆ ಅದನ್ನ. ಸಮ್ಟೈಮ್ಸ್ ಇಟ್ಸ್ ಹಾರ್ಡ್, ಸಮ್ಟೈಮ್ಸ್ ಕಷ್ಟ ಆಗುತ್ತೆ ಬಾಯ್ಸ್, ತುಂಬ ಕಷ್ಟ ಆಗುತ್ತೆ. ಬಟ್ ಆಪ್ಷನ್ ಇರಲ್ಲ ಲೈಫ್ ಒಳಗೆ. ಮೂವ್ ಆನ್ ಆಗೋಕ್ಕಿಂತ ಅಕ್ಸೆಪ್ಟ್ ಮಾಡಬೇಕು ಥಿಂಗ್ಸ್. ಲೈಕ್ ಹೆಂಗೆ ತೀರೋದ್ರು ಏನು, ಸೈಕ್ ಬಾಯ್ಸ್, ತುಂಬ ಸೈಕ್ ಅಂದ್ಕೊಳ್ಳಿ ಇದು ಸೀನು. ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ ಈ ಥರ ಸಡನ್ ಸರ್ಪ್ರೈಸಸ್ ಲೈಫ್ ಒಳಗೆ. ಸರ್ಪ್ರೈಸ್ ಮದರ್ ಫಕ್ಕರ್ ಅಂತ. ಹೆಂಗೆ ಅಂದರೆ ಲೈಫೇ ಹಿಂಗೆ ಸ್ಟನ್ ಆಗಿಬಿಡೈತೆ, ಲೈಕ್ ಏನು ಮಾಡಬೇಕು, ಏನು ಆಗ್ತಿದೆ ಏನು ಅರ್ಥ ಆಗ್ತಾಯಿಲ್ಲ ಲೈಫ್ ಒಳಗೆ. ಲೈಕ್ ಹಿಂಗೆ ಲೈಕ್ ಬೆಳಗ್ಗೆ ಎದ್ದು ಜಿಮ್ಮು ಎಲ್ಲ ಮುಗಿಸ್ಕೊಂಡು ಲೈಕ್ ನಮ್ಮ ಯೋಗ ಕ್ಲಾಸ್ಗೆ ಹೋಗಿದ್ದೆ. ಲೈಕ್ ಸಡನ್ನಾಗಿ ಕಾಲ್ ಬಂತು, ಅಂದರೆ ಫ್ರೆಂಡು, ಬ್ರೋ ಹಿಂಗೆ ಗಣೇಶ್ ಬ್ರೋ ಡೆತ್ ಆಗಿಬಿಟ್ಟಿದೆ. ಐ ವಾಸ್ ಲೈಕ್ ವಾಟ್ ದ ಫಕ್, ಏನು ಹೇಳ್ತಾ ಇದ್ದೀರಾ ಬ್ರೋ ಅಂತ. ಆಮೇಲೆ ಲೈಕ್ ಕನ್ಫರ್ಮ್ ಆಯಿತು. ನಂಬೋ ಥರ ವಿಷಯ ಅಲ್ಲ ಅದು. ಐ ಹ್ಯಾವ್ ಲಾಸ್ಟ್ ಮೆನಿ ಪೀಪಲ್ ಬಾಯ್ಸ್ ಲೈಫ್ ಒಳಗೆ, ತುಂಬ ಜನ ಕಳ್ಕೊಂಬಿಟ್ಟಿನಿ. ಬಟ್ ಸ್ವಲ್ಪ ಜನ ಅಂತ ಇದ್ರು ನನ್ನ ಲೈಫ್ ಒಳಗೆ, ಇವಾಗ ಯಾರೂ ಇಲ್ಲ ಬಿಡಿ. ಉಳಿದಿರೋದು ಅಪ್ಪ ಅಮ್ಮ. ಒಂದೊಂದು ಸತಿ ಅನ್ನಿಸ್ಬಿಡುತ್ತೆ ದೇವ್ರಿಗೆ ಏನಕ್ಕೆ ಪೂಜೆ ಮಾಡಬೇಕು, ಇಷ್ಟೊಂದು ಕ್ರೂರಿನ ದೇವರು ಅಂತ. ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಏನೇನೋ ಮಾತಾಡ್ತಾ ಇದೀನಿ ಅನ್ಸುತ್ತೆ, ಮಾತೇ ಬರ್ತಾಯಿಲ್ಲ ಬಾಯ್ಸ್ ನನಗೆ. ಹತ್ತು ಬೇಜಾರಾಗ್ಬಿಡಿ ನನಗೆ. ಏನು ಮಾಡೋಕ್ಕಾಗುತ್ತೆ, ಆಗೋದಾಗ್ಬಿಟ್ಟಿದೆ. ಅವ್ರ ಜೊತೆ ಇರೋ ಮೆಮೊರೀಸು ನನ್ನ ಲೈಫಲ್ಲಿ ಯಾರ ಜೊತೆನೂ ಇಲ್ಲ ಬಾಯ್ಸ್, ಲಿಟ್ರಲಿ ನೋ ಒನ್. ಬಿಕಾಸ್ ಟ್ರಾವೆಲ್ ಅಂದರೆ ತುಂಬ ಇಷ್ಟ ನನಗೆ, ಟು ಬಿ ಆನೆಸ್ಟ್. ನಿಮಗೂ ಗೊತ್ತದು, ತುಂಬ ಟ್ರಾವೆಲ್ ಮಾಡ್ತೀನಿ ನಾನು. ಆ ಥರ ಅವ್ರ ಜೊತೆ ತುಂಬ ಲಾಂಗ್ ರೈಡ್ಸ್ ಮಾಡಿಬಿಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಮೆಮೊರೀಸು. ಇವತ್ತು ದಿಸ್ ಡೇ ವಿತೌಟ್ ಹಿಮ್ ನಿಜವಾಗ್ಲೂ ನಂಗೆ ಇವಾಗಲೂ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಬಾಯ್ಸ್. ಐ ಡೋಂಟ್ ನೋ ಹೆಂಗೆ ತಗೋತೀನಿ ಮುಂದಕ್ಕೆ, ಲೈಕ್ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ. ತುಂಬ ಇಂಪ್ಯಾಕ್ಟ್ ಆಗಿಬಿಟ್ಟಿದೆ. ಬಿಕಾಸ್ ಏನು ಗೊತ್ತಾ, ಲೈಫ್ ಒಳಗೆ ನೀವೇ ಆಗಲಿ ಯಾರೇ ಆಗಲಿ ಎಲ್ಲರನ್ನೂ ತುಂಬ ಹಚ್ಕೊಳ್ಳ ನಾವು. ಸ್ವಲ್ಪ ಜನ ಸೆಲೆಕ್ಟೆಡ್ ಪೀಪಲ್ ಅಂತ ಇರ್ತಾರೆ ಲೈಫ್ ಒಳಗೆ, ತುಂಬ ಹಚ್ಕೊಂಡ್ಬಿಟ್ಟಿದೆ ಬಾಯ್ಸ್. ಇವತ್ತು ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಯಾರಿಗೆ ಹೇಳ್ತೀರಾ, ಲಿಟ್ರಲಿ ನಾನು ಒಬ್ರ ಹತ್ರ ಹೇಳ್ಕೊಳಕ್ಕೆ ನನಗೆ ಯಾರೂ ಇಲ್ಲ, ಆಯಿತಾ. ಲಿಟ್ರಲಿ ನಾಟ್ ಇವನ್ ಒನ್ ಸಿಂಗಲ್ ಪರ್ಸನ್. ನಾನು ಯಾರಿಗಾರು ಹಿಂಗೆ ಬೇಜಾರಾಯ್ತಾ ಇದೆ ಅಂತ ಹೇಳ್ಕೊಳಕ್ಕೂ ಯಾರೂ ಇಲ್ಲ ನನಗೆ ಇವತ್ತು. ಹ್ಯಾವ್ ಲಾಸ್ಟ್ ಎವ್ರಿ ಒನ್. ಒಂದು ಅವರೇ ಬಿಟ್ಟು ಹೋಗ್ಬಿಡ್ತಾರೆ ನನ್ನ, ಇಲ್ಲ ದೇವರೇ ಕರ್ಕೊಬಿಡ್ತಾನೆ. ನನ್ನ 3ನೇ ಫ್ರೆಂಡು ಕಳ್ಕೊಂಡಿರೋದು ನಾನು.
ಅದು ಮಾತಾಡೋದು ಬಿಟ್ಟಿದ್ರೆ ಅದೊಂಥರ ಬಾಯ್ಸ್. ಒಂದೇ ಸತಿ ದೇವರೇ ಕರ್ಕೊಬಿಟ್ರೆ ಯಾರ ಹತ್ರಕ್ಕೆ ಹೋಗಿ ಏನು ಹೇಳೋದು ಹೇಳಿ. ಸೊ ದಿಸ್ ಈಸ್ ದ ರೀಸನ್. ನನಗೇನು ಸಿಂಪತಿ ಅವ್ರು ಇದರಿಂದ ಲೈಕ್ಸು ಫಾಲೋವರ್ಸು ವ್ಯೂಸು ತಾಯಣೆಗೂ ಏನೂ ಬೇಡ ಬಾಯ್ಸ್. ನಿಮ್ಗೆ ಹೇಳ್ಬೇಕಾಗಿತ್ತು, ಬಿಕಾಸ್ ಡೈಲಿ ವ್ಲಾಗ್ಸ್ ಹಾಕಿನಿ ಫ್ರಮ್ 100 ಡೇಸ್. ಸಡನ್ನಾಗಿ ಬ್ರೇಕ್ ತಗೊಂಡ್ರೆ ನೀವು ಸೈಕ್ ಆಗಿರ್ತೀರ. ಅಟ್ಲೀಸ್ಟ್ ಒಂದು 5-6 ಜನ ಡೈಲಿ ವ್ಯೂವರ್ಸ್ ಇದ್ದಾರೆ ಅನ್ಕೊತೀನಿ. ನಿಜವಾಗ್ಲೂ ಜೀವನನೇ ಬೇಜಾರಾಗ್ಬಿಡೈತೆ. ಏನಕ್ಕೆ ಮಾಡಬೇಕು, ಯಾಕೆ ಇಷ್ಟು ಕಷ್ಟಪಡಬೇಕು, ಆ ಥರ ಎಲ್ಲ ಅನ್ನಿಸ್ಬಿಡೈತೆ ಲೈಫಲ್ಲಿ. ಬಿಕಾಸ್ ನೆನ್ನೆ ಇದ್ದವ್ರು ಇವತ್ತಿಲ್ಲ ಅಂದರೆ ವಾಟ್ ದ ಫಕ್ ಏನಿದು. ಅದು ಯಾವ ಥರ ಗೊತ್ತಾ ಬಾಯ್ಸ್, ಆಕ್ಸಿಡೆಂಟ್ ಆಗಿರೋದು ವೀಡಿಯೋಸ್ ಎಲ್ಲ ಹಾಕಲ್ಲ, ಅದು ಬೇಡ ನನಗೆ. ಐ ಡೋಂಟ್ ವಾಂಟ್ ಪರ್ಸ್ನಲ್ ಶಿಟ್ ತೆಗಿಯೋಕ್ಕೆ. ಮೇಯ್ನ್ ಥಿಂಗ್ ಹೆಲ್ಮೆಟ್ ಹಾಕಿರಲಿಲ್ಲ ಬಾಯ್ಸ್. ದಯವಿಟ್ಟು ಕೈ ಮುಗಿದ್ಬಿಟ್ಟು ಕೇಳ್ಕೊತೀನಿ ನಿಮಗೆ, ಹೆಲ್ಮೆಟ್ ಹಾಕೊಂಡು ಸಾಯ್ರಿ. ಹೆಂಗೆ ಹೇಳೋದು ಹೇಳಿ, ಗೇರ್ಸ್ ಇಲ್ದಲೆ ಏನಕ್ಕೆ ರೈಡ್ ಮಾಡ್ತೀರಾ? ಸಿಟಿ ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಇದು ಆಕ್ಸಿಡೆಂಟ್ ಆಗಿರೋದು ಕೇಳಿಸ್ಕೊಂಡ್ರೆ ತಲೆ ಕೆಡ್ಸ್ಕೊಂಡು ಹುಚ್ಚರಾಗಿ ಹೋಗ್ತೀರಾ. ಏನಿಲ್ಲ, ಅವ್ರ ಮನೆ ಬ್ಯಾಕ್ ಸೈಡ್ ರೋಡು ಅಂದರೆ ಸೂಪರ್ ಡ್ಯೂಕ್, ಇದು RC8 ಅಂತ. ಅದ್ರಲ್ಲಿ ಹಿಂಗೆ ಅವ್ರ ಮನೆ ಬ್ಯಾಕ್ ಸೈಡ್ ರೋಡಲ್ಲಿ ಹಿಂಗೆ ಡೌನ್ಗೆ ಹೋಗಿದ್ದಾರೆ. ಏನೊಂದು 30-40 ಇತ್ತು ಗಾಡಿ ಅಷ್ಟೇ. ಯಾರೋ ಅಡ್ಡ ಬಂದಿದ್ದಾರಂತೆ, ಬ್ರೇಕ್ ಹಿಡ್ದಿದ್ದಾರೆ, ಗಾಡಿ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದಿದ್ದಾರೆ, ಸ್ಪಾಟ್ ಔಟ್ ಅಂತೆ. ಹೆಂಗೆ? ಅದೇ ಬಾಯ್ಸ್ ವಿಧಿ. ಲೈಫಲ್ಲಿ ಏನು ಗೊತ್ತಾ, ನೆನ್ನೆದು ನಾಳೆದು ಚಿಂತೆ ಬಿಟ್ಟು ಬದುಕಿ ಅಷ್ಟೆ. ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ಇನ್ನೇನು ಹೇಳಿ. ಸಾವು ಅನ್ನೋದು ದೇವ್ರಿಗೆ ಬಿಟ್ಬಿಡಿ. ಇರೋ ಅಷ್ಟು ದಿನ ದುಡೀರಿ, ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗಿರಿ ಅಷ್ಟೆ. ಬಿಕಾಸ್ ಏನೋ ಮಾಡ್ತೀವಿ ಲೈಫಲ್ಲಿ ಅನ್ನೋದು ಆಗದೆ ಇರೋದು ಬಾಯ್ಸ್ ಅವೆಲ್ಲ. ಸಿಗ್ತೀನಿ. ಇಟ್ಸ್ ನಾಟ್ ಟೈಮ್ ಟು ಮೇಕ್ ಅ ವಿಡಿಯೋ ಐ ಗೆಸ್. ಸ್ವಲ್ಪ ಬ್ರೇಕ್ ಬೇಕು ನನಗೂ. ಲೈಕ್ ಮೆಂಟಲಿ ತುಂಬ ಫಕ್ಡಪ್ ಆಗ್ಬಿಟ್ಟಿದ್ದೀನಿ. ಕಣ್ಣು ಮುಚ್ಚಿದ್ರೆ ಅದೇ ಜ್ಞಾಪನ ಬರುತ್ತೆ. ತುಂಬ ಸ್ಟ್ರಾಂಗ್ ನಾನು, ಆಯಿತಾ. ಬಟ್ ಜೊತೆಲಿದ್ದವ್ರನ್ನ ಕಳ್ಕೊಂಡಾಗ ಇಟ್ಸ್ ಲೈಕ್ ಬ್ರೋಕನ್ ಅಂದ್ಕೊಳ್ಳಿ ಎಲ್ಲನೂ. ಏನಕ್ಕೆ ಬದುಕಿರ್ಬೇಕು, ಏನಕ್ಕೆ ಮಾಡಬೇಕು ಅನ್ನಿಸ್ಬಿಟ್ಟೈತೆ ನನಗೆ. ಸೊ ದಟ್ಸ್ ಫೈನ್. ನಿಮ್ಮ ಮುಂದೆ ನಂಗೆ ಕಣ್ಣೀರೆಲ್ಲ ಹಾಕೊಂಡು ಸಿಂಪತಿ ಗಳಿಸ್ಕೊಳ್ಳೋ ಥರ ಮನುಷ್ಯ ನನ್ನಲ್ಲ. ಹೇಳ್ಬೇಕಾಗಿತ್ತು, ಯಾವಾಗಲೂ ಬೈಕ್ ರೈಡ್ ಮಾಡಬೇಕಾದ್ರೆ ಗೇರ್ಸ್ ಯೂಸ್ ಮಾಡಿ. ಇಲ್ಲಿಂದ ಮನೆಗೆ ತರಕಾರಿ ತರಕ್ಕೆ ಹೋಗ್ತೀರಾ ಅಂದ್ರೂ ಅಂಗಡಿಗೆ ಗೇರ್ಸ್ ಯೂಸ್ ಮಾಡಿ ಬಾಯ್ಸ್, ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಬಿಕಾಸ್ ಐ ಆಮ್ ಟೋಟಲಿ ಲೈಕ್ ಫಕ್ಡಪ್ ಅಂದ್ಕೊಳ್ಳಿ. ಸೊ ನೀವು ಹುಷಾರು ಅಷ್ಟೇ. ಸೊ ಓಕೆ, ಇಷ್ಟು ಹೇಳ್ತಾ ಹೊಡ್ತೀನಿ, ನಾನು ಸಿಗ್ತೀನಿ. ಐ ವಾಂಟ್ ಅದೇ ಒಂದು ಸ್ವಲ್ಪ ದಿನ ಬ್ರೇಕ್ ಬೇಕು. ನೋಡ್ತೀನಿ, ಗಾಡಿ ಬಂದಿದ ತಕ್ಷಣ ಕಾಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಹಳೆ ವೀಡಿಯೋಸ್ನ ಇದೆಯಲ್ಲ. ಓಕೆ ಗಾಯ್ಸ್, ಬಾಯ್. ಮಾತಾಡೋಕ್ಕೂ ಶಕ್ತಿ ಇಲ್ಲ ಅಂದ್ಕೊಳ್ಳಿ. ಬಾಯ್.